ಎಲ್ರಿಗೂ ನಮಸ್ಕಾರ. ಫಿನಾನ್ಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನನ್ನ ಹೆಸರು ಅನುಷಾ ಅಂತ. ಈ ಫಿನಾನ್ಸ್ ರೂಮ್ ಯೂಟ್ಯೂಬ್ ಚಾನಲಲ್ಲಿ ನೀವು ಏನೇನು ವಿಡಿಯೋಸ್ ನೋಡ್ಬೋದು ಅಂತ ಅಂದರೆ ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್, ಪರ್ಸನಲ್ ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್, ಇನ್ವೆಸ್ಟಿಂಗ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ಕಂಪನೀಸ್ನ ಯಾವ ಥರ ಅನಲೈಸ್ ಮಾಡ್ಬೋದು, ಈ ಥರ ಕಂಪ್ಲೀಟ್ಲಿ ಫಿನಾನ್ಸ್ ಬೇಸ್ಡ್ ವೀಡಿಯೋಸ್ನ ನೀವು ನೋಡ್ಬೋದು. ಇಂಪಾರ್ಟೆಂಟ್ ಡಿಸ್ಕ್ಲೇಮರ್ ಏನು ಅಂತ ಅಂದರೆ ಈ ಚಾನಲಲ್ಲಿ ಬರುವಂಥ ವೀಡಿಯೋಸ್ ಕಂಪ್ಲೀಟ್ಲಿ ಎಜುಕೇಷನಲ್ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸು. ನಾವು ಯಾವುದೇ ಥರ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಮ್ಗೆ ಏನು ಇನ್ಫಾರ್ಮೇಷನ್ ಗೊತ್ತೋ ಅದನ್ನ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದೀವಿ ಅಷ್ಟೇ. ಹಂಗನ್ಬಿಟ್ಟು ನಮಗೆ ಎಲ್ಲ ಗೊತ್ತು ಅಂತ ಏನಲ್ಲ. ನಾವು ಇನ್ನ ಕಲಿತಾ ಇದೀವಿ, ನಾವು ಇನ್ನ ಕಲಿಯೋ ಪ್ರಾಸೆಸ್ ಅಲ್ಲಿ ಇದೀವಿ. ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮ್ಗೆ ಏನೇ ಅನ್ಸಿದ್ರೆ ನೀವು ಕಮೆಂಟ್ ಮಾಡ್ಬೋದು. ವಿ ಆರ್ ಓಪನ್ ಫಾರ್ ದ ಸಜೆಷನ್ಸ್. ಈ ವಿಡಿಯೋ ಈ ಚಾನಲ್ದು ಫಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಯಾವ್ದ್ರ ಬಗ್ಗೆ ಆಗಿರುತ್ತೆ ಅಂತ ಅಂದ್ರೆ ನಾವು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟು, ಮತ್ತೆ ನಮ್ಮ ಥರ ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾವ್ಯಾವ ಥರ ಇನ್ವೆಸ್ಟಿಂಗ್ ಆಪ್ಷನ್ಸ್ ಇದೆ ಅನ್ನೋದನ್ನ ನೋಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟು, ನಾವು ದುಡ್ಡನ್ನ ಸೇವ್ ಮಾಡೋದು ಇಂಪಾರ್ಟೆಂಟು. ಆದರೆ ನಮ್ಮ ವೆಲ್ತ್ನ ಬಿಲ್ಡ್ ಮಾಡಬೇಕು ಅಂತಂದರೆ ನಾವು ಇನ್ವೆಸ್ಟ್ ಮಾಡಲೇಬೇಕು. ನಾವು ಏನಕ್ಕೆ ಇನ್ವೆಸ್ಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಒಂದು 3-4 ರೀಸನ್ಸಲ್ಲಿ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ರೀಸನ್ ಬಂದ್ಬಿಟ್ಟು ಇನ್ಫ್ಲೇಷನ್ ಬೀಟ್ಸ್ ಆರ್ ಸೇವಿಂಗ್ಸ್. ಇನ್ಫ್ಲೇಷನ್ ನಮ್ಮ ಸೇವಿಂಗ್ಸ್ನ ಬೀಟ್ ಮಾಡುತ್ತೆ. ಹೇಗೆ ಇವಾಗ ನಾವು 100 ರೂಪೀಸ್ಗೆ ಗ್ರಾಸರೀಸ್ನ ಪರ್ಚೇಸ್ ಮಾಡ್ತೀವಿ. ಅದನ್ನೇ ನಾವು ಇನ್ನೊಂದು 5-6 ವರ್ಷ ಬಿಟ್ಟು ಅದೇ 100 ರೂಪೀಸ್ಗೆ ಅಷ್ಟೇ ಕ್ವಾಲಿಟಿ ಗ್ರಾಸರಿನ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅದಾಗಲ್ಲ. ಯಾಕೆ ಅಂತ ಅಂದರೆ ಇನ್ಫ್ಲೇಷನ್ ಟೈಮ್ ಹೋಗ್ತಾ ಎಲ್ಲಾದ್ರದ್ದು ಪ್ರೈಸಸ್ ಜಾಸ್ತಿ ಆಗುತ್ತೆ. ಇದನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಅದಕ್ಕೆ ಸುಮ್ಮನೆ ನಮ್ಮ ಸೇವಿಂಗ್ಸ್ ದುಡ್ಡನ್ನ ಬ್ಯಾಂಕ್ ಅಕೌಂಟಲ್ಲಿ ಇಲ್ಲ ಅಂತಂದರೆ ಮನೇಲಿ ಇಡ್ತು ಅಂತ ಅಂದರೆ ಅದ್ರ ಪರ್ಚೇಸಿಂಗ್ ಪವರ್ನ ಕಳ್ಕೊಳ್ಳುತ್ತೆ. ಇನ್ವೆಸ್ಟಿಂಗ್ ಹೆಲ್ಪ್ಸ್ ಆ ಮನಿ ಗ್ರೋ ಫಾಸ್ಟರ್ ದ್ಯಾನ್ ಇನ್ಫ್ಲೇಷನ್. ಸೆಕೆಂಡ್ ರೀಸನ್ ವೆಲ್ತ್ ಕ್ರಿಯೇಷನ್. ಇವಾಗ ನಾವು ಕೆಲಸ ಮಾಡಿ ದುಡ್ಡನ್ನ ಅರ್ನ್ ಮಾಡ್ತೀವಿ ಅಲ್ವಾ, ಆ ದುಡ್ಡನ್ನ ನಾವೇನಾದ್ರೂ ಇನ್ವೆಸ್ಟ್ ಮಾಡ್ತು ಅಂತ ಅಂದ್ರೆ ಆ ದುಡ್ಡು ನಮಗೋಸ್ಕರ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನಾವು ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ. ಥರ್ಡ್ ರೀಸನ್ ಬಂದ್ಬಿಟ್ಟು ಅಚೀವಿಂಗ್ ಫೈನಾನ್ಷಿಯಲ್ ಗೋಲ್ಸ್. ನಾವು ಹ್ಯೂಮನ್ ಬೀಂಗ್ಸ್, ಎಲ್ಲರಿಗೂ ಡಿಸೈರ್ ಇರುತ್ತೆ. ನಾವು ಮನೆ ತಗೋಬೇಕು, ಕಾರ್ ತಗೋಬೇಕು, ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು, ರಿಟೈರ್ಮೆಂಟಲ್ಲಿ ಯಾವುದೇ ಥರ ಟೆನ್ಷನ್ ಇಲ್ಲದೆ ನಾವು ಸೇವಿಂಗ್ಸ್ ದುಡ್ಡಲ್ಲಿ ನಾವು ಜೀವನ ಮಾಡಬೇಕು ಅಂತೆಲ್ಲ ಇರುತ್ತೆ ಅಲ್ವಾ. ಈ ಎಲ್ಲ ಗೋಲ್ಸು ನಾವು ಸ್ಯಾಲರಿಯಿಂದ ಫುಲ್ಫಿಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದ್ರಿಂದ ಆ ಗೋಲ್ಸ್ನ ರೀಚ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ರೀಸನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್. ನಾವು ಇನ್ವೆಸ್ಟ್ ಮಾಡ್ತಾ ಒಂದು ಪಾಯಿಂಟ್ ಆಫ್ ಸ್ಟೇಜಿಗೆ ರೀಚ್ ಆಗ್ತೀವಿ ವೇರ್ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು ಜಸ್ಟ್ ನಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಇಂದನೇ ನಾವು ಕವರ್ ಮಾಡ್ಕೋಬಹುದು. ಅವಾಗ ನಾವು ಕಂಪ್ಲೀಟ್ಲಿ ಸ್ಯಾಲರಿ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಇದನ್ನ ನಾವು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಕರಿತೀವಿ. ನೆಕ್ಸ್ಟ್ ಫಿಫ್ತ್ ರೀಸನ್ ಬಂದ್ಬಿಟ್ಟು ಬೀಟಿಂಗ್ ಅನ್ಸರ್ಟನಿಟಿ. ಅಫ್ಕೋರ್ಸ್ ಹ್ಯೂಮನ್ ಲೈಫ್ ಅಂತ ಅಂದಮೇಲೆ ಅನ್ಸರ್ಟನಿಟೀಸ್ ಇದ್ದೇ ಇರುತ್ತೆ. ಲೈಫ್ ಅನ್ಪ್ರಿಡಿಕ್ಟಬಲ್ ಆಗಿರುತ್ತೆ. ಯಾವ್ಯಾವ ಥರ ಅನ್ಸರ್ಟನಿಟೀಸ್ ಬರ್ಬೋದು, ಮೆಡಿಕಲ್ ಎಮರ್ಜೆನ್ಸೀಸ್ ಬರ್ಬೋದು, ಜಾಬ್ನ ಕಳ್ಕೊಬೋದು, ಇಲ್ಲ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಬಿಸ್ನೆಸ್ ಫೇಲ್ಯೂರ್ ಆಗ್ಬೋದು. ಈ ಥರ ಸಿಚುವೇಶನ್ ನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸೇ ನಿಮಗೆ ಸಪೋರ್ಟ್ ಬರೋದು. ಸೊ ಅದಕ್ಕೋಸ್ಕರ ನಾವು ಇನ್ವೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೇವಿಂಗ್ಸ್ ಮಾಡೋದ್ರಿಂದ ನಿಮ್ಮ ಮನಿನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮನಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನಮಗೆ ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್ಗೆ ನಮ್ಗೆ ಯಾವ್ಯಾವ ಥರ ಇನ್ವೆಸ್ಟಿಂಗ್ ಆಪ್ಷನ್ಸ್ ಇದೆ ಅಂತ ನೋಡೋಣ. ಮೇನ್ ಆಗಿ 5 ಇನ್ವೆಸ್ಟಿಂಗ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್. ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಯಾರಿಗೆ ಸೂಟಬಲ್ ಅಂತ ಅಂದರೆ ರಿಸ್ಕ್ನ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ವಲ್ಲ ಅವ್ರಿಗೆ ಸೂಟಬಲ್ ಆಗಿರುತ್ತೆ. ಇಮ್ಯಾಜಿನ್ ಮಾಡಿ ನಿಮ್ಮ ಹತ್ರ 1 ಲಕ್ಷ ಇರುತ್ತೆ ಅಂತ ಅದನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ನೀವು ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆನೆ ವರ್ಷಕ್ಕೆ ಎಷ್ಟು % ರಿಟರ್ನ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಇದನ್ನ ನಾವು ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಈ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ರಿಟರ್ನ್ಸ್ ಫಸ್ಟೇ ಡಿಸೈಡ್ ಆಗೋಗಿರುತ್ತೆ. ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಅಂದರೆ ಬ್ಯಾಂಕ್ FDs ಬರುತ್ತೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಬರುತ್ತೆ, ಕಾರ್ಪೊರೇಟ್ ಬಾಂಡ್ಸ್ ಬರುತ್ತೆ, ಟ್ರೆಜರಿ ಬಿಲ್ಸ್ ಬರುತ್ತೆ. ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ನ ಬೇರೆ ಇನ್ವೆಸ್ಟಿಂಗ್ ಆಪ್ಷನ್ಸ್ ಜೊತೆ ಕಂಪೇರ್ ಮಾಡಿ ನೋಡೋದಾಯ್ತು ಅಂತ ಅಂದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಜೊತೆಗೆ ರಿಟರ್ನ್ ಕೂಡ ಕಡಿಮೆನೆ ಬರುತ್ತೆ. ಇದರಲ್ಲಿ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ವೆಲ್ತ್ ಕ್ರಿಯೇಷನ್ ಗಿಂತ ಹೆಚ್ಚಾಗಿ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮೇಲೆ ಫೋಕಸ್ ಮಾಡುತ್ತೆ. ಈ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾರು ಜಾಸ್ತಿ ಇನ್ವೆಸ್ಟ್ ಮಾಡೋದು ಅಂತ ಅಂದ್ರೆ ರಿಟೈರ್ಡ್ ಪರ್ಸನ್ಸು ಮತ್ತೆ ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ಗಳು. ಸೆಕೆಂಡ್ ಇನ್ವೆಸ್ಟಿಂಗ್ ಆಪ್ಷನ್ ಬಂದ್ಬಿಟ್ಟು ಈಕ್ವಿಟಿ ಅಂತ ಅಂದ್ರೆ ಕಂಪನಿದು ಪಾರ್ಟ್ ಓನರ್ಶಿಪ್ನ ಬೈ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ರಿಲಯನ್ಸ್ ಕಂಪನಿದು ಒಂದು ಶೇರ್ ಬೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಇವಾಗ ನೀವು ರಿಲಯನ್ಸ್ ಕಂಪನಿದು ಒಂದು ಪಾರ್ಟ್ ಓನರ್ ಆಗ್ತೀರಾ. ರಿಲಯನ್ಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಅದೇ ಏನಾದರೂ ರಿಲಯನ್ಸ್ ಕಂಪನಿ ಲಾಸಲ್ಲಿ ನಡೀತು ಅಂತ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕೂಡ ಕಡಿಮೆ ಆಗುತ್ತೆ. ವಿಚ್ ಮೀನ್ಸ್ ರಿಸ್ಕ್ ಹೈ ಇರುತ್ತೆ, ರಿಟರ್ನ್ಸ್ ಕೂಡ ಪೊಟೆನ್ಷಿಯಲಿ ಹೈ ಇರುತ್ತೆ. ನೀವು ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಈಕ್ವಿಟಿ ಬಂದ್ಬಿಟ್ಟು ಒನ್ ಆಫ್ ದ ಪವರ್ಫುಲ್ ಅಸೆಟ್. ಆದರೆ ನೀವು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಕಂಪನಿನ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಹಾಗೆ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈಕ್ವಿಟಿ ಯಾವಾಗಲೂ ಲಾಂಗ್ ಟರ್ಮಿಗೆ ಸೂಟಬಲ್ ಆಗಿರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ರಿಸ್ಕಿ ಆಗಿರುತ್ತೆ. ಅದೇ ಏನಾದರೂ ನೀವು ಲಾಂಗ್ ಟರ್ಮ್ ಅಲ್ಲಿ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡ್ತು ಅಂತ ಅಂದ್ರೆ ಈಕ್ವಿಟಿ ಬಂದ್ಬಿಟ್ಟು ಒಂಥರ ವೆಲ್ತ್ ಕ್ರಿಯೇಷನ್ ಮೆಷಿನ್ ತರ. ಥರ್ಡ್ ಇನ್ವೆಸ್ಟಿಂಗ್ ಆಪ್ಷನ್ಸ್ ರಿಯಲ್ ಎಸ್ಟೇಟ್ ಅಂತ ಅಂದರೆ ಲ್ಯಾಂಡು, ಪ್ಲಾಟು, ಅಪಾರ್ಟ್ಮೆಂಟ್ಸು, ಕಮರ್ಷಿಯಲ್ ಬಿಲ್ಡಿಂಗ್ಸು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು. ಈ ರಿಯಲ್ ಎಸ್ಟೇಟಲ್ಲಿ ನೀವು 2 ಥರ ಅರ್ನಿಂಗ್ಸ್ ಮಾಡ್ಬೋದು. ಒಂದು ಬಂದ್ಬಿಟ್ಟು ಪ್ರಾಪರ್ಟಿದು ವ್ಯಾಲ್ಯೂ ಇನ್ಕ್ರೀಸ್ ಆದಾಗ, ಇನ್ನೊಂದು ಬಂದ್ಬಿಟ್ಟು ಆ ಪ್ರಾಪರ್ಟಿನ ರೆಂಟಿಗೆ ಕೊಟ್ಟು ರೆಂಟ್ನ ಅರ್ನ್ ಮಾಡ್ಬೋದು. ರಿಯಲ್ ಎಸ್ಟೇಟ್ದು ಮೇಜರ್ ಡ್ರಾಬ್ಯಾಕ್ ಏನು ಅಂತ ಅಂದರೆ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಯೂಜ್ ಕಾಸ್ಟ್ ಇರಬೇಕು. ಸ್ವಲ್ಪ ದುಡ್ಡು ಇಟ್ಕೊಂಡು ನಾವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ಅದು ಆಗೋದಿಲ್ಲ. ಆಮೇಲೆ ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನು ಅಂತ ಅಂದರೆ
ರಿಯಲ್ ಎಸ್ಟೇಟ್ ಅಲ್ಲಿ ಲಿಕ್ವಿಡಿಟಿನೂ ಕಡಿಮೆ. ಲಿಕ್ವಿಡಿಟಿ ಅಂತ ಅಂದ್ರೆ ಇವಾಗ ನಮಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕಾಗಿರುತ್ತೆ. ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ, ಪ್ಲಾಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀರಾ. ಆ ಪ್ಲಾಟ್ಸ್ ನ ಇಮಿಡಿಯೇಟ್ ಆಗಿ ಸೇಲ್ ಮಾಡ್ಬಿಟ್ಟು ದುಡ್ಡು ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಲಿಕ್ವಿಡಿಟಿನೂ ಕಡಿಮೆ ಇದೆ. ರಿಯಲ್ ಎಸ್ಟೇಟ್ ಬಂದ್ಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಸೂಟಬಲ್ ಆಗಿರುತ್ತೆ. ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಲೊಕೇಶನ್, ಲೀಗಲ್ ಡಾಕ್ಯುಮೆಂಟ್ಸ್ ಮತ್ತೆ ಮಾರ್ಕೆಟ್ ಡಿಮ್ಯಾಂಡ್ ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ರಿಯಲ್ ಎಸ್ಟೇಟ್ ಅಲ್ಲಿ ರಿಟರ್ನ್ಸ್ ಕಂಪ್ಲೀಟ್ ಆಗಿ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫೋರ್ತ್ ಇನ್ವೆಸ್ಟಿಂಗ್ ಆಪ್ಷನ್ ಬಂದ್ಬಿಟ್ಟು ಗೋಲ್ಡ್. ಗೋಲ್ಡ್ ಬರೀ ಜ್ಯುವೆಲ್ರಿ ಮಾತ್ರ ಅಲ್ಲ, ಅದು ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್. ಇಫ್ ಇನ್ ಕೇಸ್ ಎಕನಾಮಿಕ್ ಕ್ರೈಸಿಸ್ ಆಯಿತು, ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತ ಅಂದರೆ ಆ ಟೈಮಲ್ಲಿ ಎಷ್ಟೊಂದು ಜನ ಇನ್ವೆಸ್ಟರ್ಸ್ ಗೋಲ್ಡ್ ಕಡೆ ಮೂವ್ ಆಗ್ತಾರೆ. ಗೋಲ್ಡಲ್ಲೂ ನಿಮಗೆ ಎಷ್ಟೊಂದು ಥರ ಇನ್ವೆಸ್ಟಿಂಗ್ ಆಪ್ಷನ್ಸ್ ಸಿಗುತ್ತೆ. ಏನೇನ ಇನ್ವೆಸ್ಟಿಂಗ್ ಆಪ್ಷನ್ಸ್ ಅಂತ ಅಂದರೆ ಫಿಸಿಕಲ್ ಗೋಲ್ಡ್ ಆದರೂ ಪರ್ಚೇಸ್ ಮಾಡ್ಬೋದು, ಡಿಜಿಟಲ್ ಗೋಲ್ಡ್ ಆದರೂ ಪರ್ಚೇಸ್ ಮಾಡ್ಬೋದು, ಗೋಲ್ಡ್ ETFs ಆದರೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂತಂದರೆ ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಆದರೂ ಪರ್ಚೇಸ್ ಮಾಡ್ಬೋದು. ಆದರೆ ನಿಮಗೆ ಗೋಲ್ಡ್ ರೆಗ್ಯುಲರ್ ಆಗಿ ಇನ್ಕಮ್ ಪ್ರೊವೈಡ್ ಮಾಡೋದಿಲ್ಲ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ಗೆ ಗೋಲ್ಡ್ ಯೂಸ್ಫುಲ್ ಆಗುತ್ತೆ. ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆದರೂ ಇಟ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಗೋಲ್ಡು ವೆಲ್ತ್ ಕ್ರಿಯೇಷನ್ಗಿಂತ ಹೆಚ್ಚಾಗಿ ವೆಲ್ತ್ ಪ್ರೊಟೆಕ್ಷನ್ಗೆ ಜಾಸ್ತಿ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಇನ್ವೆಸ್ಟಿಂಗ್ ಆಪ್ಷನ್ ಬಂತು ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ ಯಾರಿಗೆ ಸೂಟೇಬಲ್ ಅಂತ ಅಂದರೆ ಕಂಪ್ಲೀಟ್ಲಿ ಬಿಗಿನರ್ಸ್ಗೆ ಮತ್ತು ಇನ್ವೆಸ್ಟಿಂಗ್ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅಲ್ವಾ, ಅವ್ರಿಗೆ ಸೂಟೇಬಲ್ ಇದು. ಮ್ಯೂಚುವಲ್ ಫಂಡ್ ಅಂತ ಅಂದರೆ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ನಮ್ಮ ಥರ ಎಷ್ಟೊಂದು ಇನ್ವೆಸ್ಟರ್ಸ್ ಹತ್ರ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಆ ದುಡ್ಡನ್ನ ಡಿಫ್ರೆಂಟ್ ಸ್ಟಾಕ್ಸು, ಬಾಂಡ್ಸು ಮತ್ತು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನೀವೇನು ಸ್ಟಾಕ್ನ ಚೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಫಂಡ್ ಮ್ಯಾನೇಜರ್ಸೇ ನಿಮ್ಮ ಪರವಾಗಿ ಅವರು ಚೂಸ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಸಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್ ಬರುತ್ತೆ. ಯಾವ್ಯಾವ ಥರ ಅಂತ ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸು, ಡೆಟ್ ಮ್ಯೂಚುವಲ್ ಫಂಡ್ಸು ಮತ್ತು ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸು. ಮ್ಯೂಚುವಲ್ ಫಂಡ್ಸಲ್ಲಿ ರಿಸ್ಕ್ ಇರೋದಿಲ್ಲ ಅಂತ ಏನಿಲ್ಲ, ರಿಸ್ಕ್ ಇರುತ್ತೆ. ಅದು ಕಂಪ್ಲೀಟ್ಲಿ ಯಾವ ಥರ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟು ಇನ್ವೆಸ್ಟಿಂಗ್ ಆಪ್ಷನ್ಸು ರಿಟೇಲ್ ಇನ್ವೆಸ್ಟರ್ಸ್ಗೆ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಚಾನಲ್ನ. ಮತ್ತು ಯಾರು ಇನ್ವೆಸ್ಟಿಂಗ್ನ ಸ್ಕ್ರ್ಯಾಚಿಂದ ಕಲಿಯಬೇಕು ಅಂತ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.